ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಗಾದೆ ಮಾತನ್ನ ಹೇಳ್ತಾ ಇವತ್ತಿನ ಕತೆ, ಒಂದು ಕಾಡಲ್ಲಿ ಒಂದು ಇನ್ನೋಸೆಂಟ್ ನರಿ ಇರುತ್ತೆ. ಅದು ಯಾರ ತಂಟೆಗೂ ಹೋಗದೆ ಅದ್ರ ಪಾಡಿಗೆ ಅದಿರುತ್ತೆ. ಕಾಡಲ್ಲಿರೋ ಬೇರೆ ಪ್ರಾಣಿಗಳು ನರಿಗೆ ಯಾವಾಗಲೂ ಒಂದಲ್ಲ ಒಂದು ರೀತಿಲಿ ಟಾರ್ಚರ್ ಮಾಡ್ತಾ ಇರ್ತವೆ. ಯಾವ ಪ್ರಾಣಿ ಏನ್ ಟಾರ್ಚರ್ ಮಾಡಿದ್ರು ನರಿ ಮಾತ್ರ ಅವನ್ನೆಲ್ಲ ತಾಳ್ಮೆಯಿಂದಾನೆ ಸಹಿಸ್ಕೊಂಡಿರುತ್ತೆ. ಅದರಲ್ಲಿ ಕಾಡಲ್ಲಿರೋ ಒಂದು ಒಂಟೆ ಮಾಡ್ತಿದ್ದ ಟಾರ್ಚರ್ ಇಂದ ನರಿಗ್ ಮಾತ್ರ ತುಂಬಾ ಕಷ್ಟ ಆಗ್ತಿರುತ್ತೆ. ಹೀಗೆ ಒಂದಿನ ಸುಮ್ಮನೆ ಇರ್ಬೇಕಾದ್ರೆ ಒಂಟೆ ನರಿಗ್ ಒದ್ಬಿಡುತ್ತೆ. ಆ ಒಂಟೆ ಒದ್ದಿದ್ನ ನೋಡ್ಬಿಟ್ಟು ಕಾಡಲ್ಲಿರೋ ಬೇರೆ ಪ್ರಾಣಿಗಳ ಮುಂದೆ ನರಿ ಚೀಪ್ ಆಗೋಗುತ್ತೆ. ಹಾಗೇನೆ ಆ ಒಂಟೆ ನರಿಗೆ ಸ್ವಲ್ಪ ಜೋರಾಗೇನೆ ಒದ್ದಿರುತ್ತೆ. ಅದ್ರ ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರೆ, ಅನ್ನೋ ತರ ಇರುತ್ತೆ. ಒಂಟೆ ಒದ್ದಿದ ಏಟ್ಗೆ ನರಿಗೆ 2 ದಿನ ಮೇಲೆ ಹೇಳಕ್ಕೇನೆ ಆಗಿರಲ್ಲ. ನರಿ ಇದ್ದಿದ್ ಕಾಡ್ಗೆ ಒಬ್ಬ ರಾಜ ಇರ್ತಾನೆ. ಅವನ್ ಹೇಗಿದ್ನಪ್ಪ ಅಂದ್ರೆ, ಅನ್ನೋ ತರ ಇರ್ತಾನೆ. ಆ ಕಾಡಿಗೆ ಅವನೇ ಕೋರ್ಟ್ ಆಗಿರ್ತಾನೆ. ಅವನಲ್ಲಿ ಕೊಡೋ ತೀರ್ಪು ಅನ್ನೋ ತರ ಇರ್ತಿತ್ತು. ನರಿ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ರಾಜನ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಡುತ್ತೆ. ನರಿ ರಾಜನ್ ಹೀಗೆ ಹೇಳುತ್ತೆ, ಅಯ್ಯ, ನಾನೆಂತವನು ಅಂತ ನಿಮ್ಗೆ ಗೊತ್ತು. ಮೊದಲೇ ಅಂಜುಬುರುಕ ಪುಕ್ಲ ಪ್ರಾಣಿ ನಾನು. ನನ್ನಂತವನ ಮೇಲೆ ಈ ಕಾಡಲ್ಲಿರೋ ಪ್ರಾಣಿಗಳು ಚಿತ್ರಹಿಂಸೆ ಕೊಡ್ತಾ ಇವೆ. ಅದರಲ್ಲೂ ಒಂಟೆಯಿಂದ ನನಗೆ ಫಿಸಿಕಲಿ ಮತ್ತೆ ಮೆಂಟಲಿ ಹಿಂಸೆ ಆಗ್ತಾ ಇದೆ ಅಂತ ಹೇಳುತ್ತೆ. ಒಂಟೆ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೇಡ್ಕೊಳ್ಳುತ್ತೆ. ನರಿ ಕಷ್ಟನೆಲ್ಲ ಕೇಳಿ ಸಿಂಹಕ್ಕೆ ಸಡನ್ ಆಗಿ ಒಂಟೆ ಮೇಲೆ ಅಂತ ಕೋಪ ಬರುತ್ತೆ. ಆಗ್ಲೇ ಸಿಂಹ ಒಂಟೆಗೆ ಮತ್ತೆ ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳು ಸಿಂಹ ಇರೋ ಜಾಗಕ್ಕೆ ಬರಬೇಕು ಅಂತ ಆರ್ಡರ್ ಪಾಸ್ ಮಾಡುತ್ತೆ. ರಾಜ ಮಾಡಿದ ಆರ್ಡರ್ ಪ್ರಕಾರ ಒಂಟೆ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ರಾಜನ ಹತ್ರ ಬರ್ತವೆ. ಮೊದಲೇ ಇನ್ನೋಸೆಂಟ್ ನರಿಗೆ ಒಂಟೆ ಒದ್ದಿರೋ ವಿಷಯ ಕೇಳಿ ಸಿಂಹ ಡಿಸ್ಟರ್ಬ್ ಆಗಿರುತ್ತೆ. ಒಂಟೆ ಮುಖ ನೋಡಿದ ಮೇಲಂತೂ ಸಿಂಹಕ್ಕೆ ತುಂಬಾ ಕೋಪ ಬರುತ್ತೆ. ಆದ್ರೂ ಕೋಪನೆಲ್ಲ ತಡ್ಕೊಂಡು ಒಂಟೆಗೆ ಸಿಂಹ, ಕಾಡಿನ ಬೇರೆ ಪ್ರಾಣಿಗಳಿಗಿಂತ ನರಿಗೆ ನೀನೇ ಜಾಸ್ತಿ ಟಾರ್ಚರ್ ಮಾಡ್ತಿದ್ಯಂತೆ, ನಿಜಾನಾ ಅಂತ ಒಂಟೆ ಕೇಳುತ್ತೆ. ಒಂಟೆ ದೌಲತ್ತಲ್ಲಿ, ಅಯ್ಯ, ನಾನು ಮತ್ತೆ ಕಾಡಲ್ಲಿರೋ ಬೇರೆ ಪ್ರಾಣಿಗಳು ನರಿಗೆ ಮಾಡಿದ್ದು ಬರೀ ಕಾಮಿಡಿ ಅಷ್ಟೇ. ಆದ್ರೆ ನರಿ ಅದನ್ನೇ ಟಾರ್ಚರ್ ಅನ್ಕೊಂಡು ಸುಮ್ಮನೆ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೆ ಅಂತ ಹೇಳುತ್ತೆ. ನರಿಗ್ ಪ್ರಾಬ್ಲಮ್ ಆಗಿದೆ ಅಂತ ಒಂಟೆ ಹೇಳಿದ ಮಾತಿಂದಾನೇ ಸಿಂಹಕ್ಕೆ ಅರ್ಥ ಆಗೋಗುತ್ತೆ. ಒಂಟೆ ದೌಲತ್ತಲ್ಲಿ ಮಾತಾಡಿರೋದ್ರಿಂದ ನರಿ ಪರವಾಗಿ ಜಡ್ಜ್ಮೆಂಟ್ ಕೊಡೋಕ್ಕೆ ಸಿಂಹಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಆಗ ಸಿಂಹ ಸೀರಿಯಸ್ ಆಗಿ ಯೋಚನೆ ಮಾಡಿ, ಬೇರೆಯವ್ರಿಗೆ ಟಾರ್ಚರ್ ಮಾಡೋದು ನಿಂಗೆ ಹೇಗೆ ಕಾಮಿಡಿನೋ ಹಂಗೇನೆ ನನಗೂ ಒಂಟೆ ಹಸುವಾದಾಗ ಬೇರೆಯವ್ರನ್ನ ತಿನ್ನೋದು ನನ್ನ ಅಭ್ಯಾಸ ಅಂತ ಹೇಳಿ ಸಡನ್ ಆಗಿ ಒಂಟೆ ಮೇಲೆ ಹಾರಿ ಅದನ್ನ ಸಾಯಿಸ್ಬಿಡುತ್ತೆ. ಅಲ್ಲಿವರೆಗೂ ರಾಜ ಏನ್ ಜಡ್ಜ್ಮೆಂಟ್ ಕೊಡ್ತಾನೆ ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದ ಕಾಡಿನ ಪ್ರಾಣಿಗಳು ಅವ್ನು ಮಾಡಿದ ಕೆಲಸ ನೋಡಿ ಭಯ ಪಡ್ತವೆ. ಇದರಿಂದ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಪಾಠ ಕಲ್ತಾವು ಒಂದೊಂದೇ ಕಾಡೊಳಗೆ ಓಡಕ್ ಶುರು ಮಾಡ್ತವೆ. ನರಿ ಮಾತ್ರ ಮನ್ಸಲ್ಲೇ ರಾಜನಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಮನೆಗೆ ವಾಪಸ್ ಆಗುತ್ತೆ.